ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬರ್ರಿ, ಇವತ್ತಿನ ಲಾಗು ತುಂಬ ಚೆನ್ನಾಗೈತಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ರೇಷನ್ ಅಕ್ಕಿ ತೊಗೊಂಬಂದು ಕೊಟ್ಟಿದ್ರಲ್ಲ ನಮ್ಮ ಮನೆಯವರು, ಅವನ್ನ ಬಾಕ್ಸ್ನಾಗ ಹಾಕಿ ಇಡಾಕತ್ತೀನಿ. ಈ ರೀತಿ ದೊಡ್ಡ ಕವರಲ್ಲಿ ಹಾಕಿ ತೊಗೊಂಬಂದು ಕೊಟ್ಟಿದ್ರು ಅವರು. ಅದಕ್ಕೆ ಮತ್ತಿನ್ನು ಹೊರಗಿಟ್ರೆ ಮತ್ತು ಹುಳ ಪಳ ಆಗ್ತವೆ. ಡಬ್ಬ್ಯಾಗಿಟ್ರೂ ಹಾಕವು. ರೇಷನ್ ಅಕ್ಕಿ ಒಳಗೆ ಹುಳ ಅಂತರೂ ತಪ್ಪಿದ್ದಲ್ಲ, ಹಾಗೆ ಆಗ್ತವೆ. ಚಲೋ ಅಕ್ಕಿ ಒಳಗೆ ಹಾಕವು, ರೇಷನ್ ಅಕ್ಕಿ ಒಳಗೂ ಹಾಕವು. ಚಲೋ ಅಕ್ಕಿ ಅಂದರೆ ಹೊರಗಡೆಯಿಂದ ತರ್ತೀವಲ್ಲ ಪಾಕಿಟ್ ಅಕ್ಕಿ, ಅವು ಅದ್ರಾಗೂ ಭಾಳ ದಿವಸ ಸ್ಟಾಕ್ ಇದ್ವು ಅಂದ್ರೆ ಹುಳ ಇರ್ತಾವೆ ಫ್ರೆಂಡ್ಸ್. ಲಾಸ್ಟಿಗೆ ಖಾಲಿ ಆಗ್ತಾ ಬರ್ತಾವೆ ನೋಡ್ರಿ, ಅವಾಗೆಲ್ಲ ಸಣ್ಣ ಹುಳ ಇರ್ತಾವೆ. ಆವಾಗ ಮಾಡಿ ಸ್ವಚ್ಛ ಮಾಡಿಬಿಟ್ಟು ನಾವು ಅನ್ನನ ಮಾಡಬೇಕಾಗುತ್ತೆ. ಇನ್ನು ರೇಷನ್ ಅಕ್ಕಿ ಅಂತರೂ ಯಾವಾಗಲೂ ಇರ್ತಾವೆ ಹುಳ. ಫಸ್ಟಿಗೆ ತಂದಾಗ ಹುಳ ಇರೋದಿಲ್ಲ, ಬಟ್ ಹಂಗೆ ಬರ್ತಾ ನಾವು ಡೈಲಿ ಯೂಸ್ ಮಾಡಲ್ಲ ರೇಷನ್ ಅಕ್ಕಿನ. ದೋಸೆ ಇಡ್ಲಿಗೆ ಮಾತ್ರ ಯೂಸ್ ಮಾಡ್ಕೊತೀವಿ. ಹಂಗಾಗಿ ಅವು ಬೇಗ ಖಾಲಿ ಆಗಲ್ಲ. ಆವಾಗ ಏನಾಗುತ್ತಾ, ಹುಳ ಆಗಿಬಿಡ್ತಾವೆ ಫ್ರೆಂಡ್ಸ್. ಪಲಾವ್ ಎಲೆ, ಒಣಮೆಣ್ಸಿನ್ಕಾಯಿ ಮತ್ತು ಬೇವಿನ ಸೊಪ್ಪು ಇವನ್ನೆಲ್ಲ ಹಾಕಿಟ್ರೆ ಹುಳ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಹಾಗೆ ಆಗ್ತವೆ. ಎಲ್ಲ ಹಾಕಿಟ್ರೂ ನಾನು ಹಾಕಿಟ್ಟು ನೋಡೀನಿ, ಆದ್ರೂ ಆಗಿದ್ವು. ಲೇಟ್ ಅಲ್ವಾ, ಇವನ್ನ ಡೈಲಿ ಯೂಸ್ ಮಾಡೋಂಗಿಲ್ಲ. ವಾರದಾಗ ಒಂದ್ಸಲ ಮಾಡೋಕ್ಕೂ ಬೇಜಾರು. ಯಾಕಂದ್ರೆ ಹೋದ ವಾರ ತಿಂದೀವಿ, ಮತ್ತು ಅದೇ ದೋಸೆ ಇಡ್ಲಿ ತಿನ್ಬೇಕಾ ಅನ್ನಿಸ್ಬಿಡ್ತೈತಿ ಒಂದೊಂದ್ಸಲ. ಹಂಗಾಗಿ ಒಂದೊಂದ್ಸಲ 15 ದಿವ್ಸಕ್ಕೆ ಒಂದ್ಸಲ ನಾನು ಇಡ್ಲಿ ದೋಸೆ ಮಾಡ್ತೀನಿ ಅಷ್ಟೇ. ಈಗ ನೋಡ್ರಿ, ಎಲ್ಲ ಬಾಕ್ಸಿಗೆ ಹಾಕಿ ಇಡಾಕತ್ತಿದ್ದೆ. ಇನ್ನು ಮನೇಲಿ ಸಕ್ಕರೆ ಎಷ್ಟೊಂಡ ಸಕ್ಕರೆ ಇತ್ತು ಫ್ರೆಂಡ್ಸ್, ಇನ್ನೂ ಓಪನ್ ಮಾಡಿಲ್ಲ. ಅದನ್ನು ನೋಡ್ಲಾರ್ದನ ನಮ್ಮ ಮನೆಯವರು ಮತ್ತೆ ಸಕ್ಕರೆ ತೊಗೊಂಬಂದ್ಬಿಟ್ರೆ. ನಾನು ಚೆಕ್ ಮಾಡಿಲ್ಲ, ನಾನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೇನಿಲ್ಲ ಅದನ್ನೆಲ್ಲ ಚೆಕ್ ಮಾಡಿ ಲಿಸ್ಟ್ ಮಾಡಿ ಕೊಟ್ಟಿದ್ದೆ. ಬಟ್ ಇದು ಒಂದು ಬಾಕ್ಸಲ್ಲಿ ಸಕ್ಕರೆ ಹಿಂದಕ್ಕೆ ಇಟ್ಬಿಟ್ಟಿನಿ. ಕೆಳಗಡೆ ದೊಡ್ಡ ಬಾಕ್ಸ್ ಮುಂದೆ ಅದಾವೆ, ಇದು ಸಣ್ಣ ಬಾಕ್ಸು ಹಿಂದಕ್ಕೆ ಇಟ್ಬಿಟ್ಟಿನಿ. ಅದರಲ್ಲಿ ಏನೈತಿ ಏನಿಲ್ಲ ಅಂತ ಚೆಕ್ ಮಾಡೇ ಇಲ್ಲ, ಹಾಗೆ ಹಾಕಿಕೊಟ್ಟು ಹಾಗೆ ಲಿಸ್ಟ್ ಮಾಡಿ ಕಳಿಸಿದ್ದೆ. ಮತ್ತು ಸಕ್ಕರೆ ತೊಗೊಂಬಂದ್ರೆ ಪರವಾಗಿಲ್ಲ, ಅದೇನು ಖಾಲಿ ಆಗೋದಿಲ್ಲ, ಇದು ಏನು ಹಾಳಾಗೋದಿಲ್ಲ ಸಕ್ಕರೆ ಅಂತ. ಬಟ್ ಇದನ್ನು ತೊಗೊಂಬಂದ್ರಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ. ಒಂದು ಮುಂದಿನ ತಿಂಗಳ ಸಕ್ಕರೆ ತರೋದೊಂದು ತಪ್ಪುತ್ತೆ ಅಷ್ಟೇ. ಸಂಡೇ ನಮ್ಮ ತಂಗಿ ಮನೆಗೆ ಹೋಗಿದ್ವಲ್ಲ, ಅವತ್ತಿನ ದಿವಸ ನಮಿತಾ ಮತ್ತು ನಮ್ಮ ಮನೆಯವರಿಬ್ಬರು ಹೋಗಿ ಮೆಟ್ರೋಕ್ಕೆ ಹೋಗಿ ಸಕ್ಕರೆನ ಮೇನ್ ಖಾಲಿ ಆಗಿತ್ತು. ಮನ್ಯಾಗ ಐತಿ ಆದ್ರೂ ಖಾಲಿ ಆಗೈತೆ ಅಂತ ತಿಳಿದ್ಬಿಟ್ಟಿವಿ ಇಬ್ಬರು. ಹಿಂಗೆ ನೋಡೇ ಇಲ್ಲ, ಹಿಂದಕ್ಕೆ ಇಟ್ಬಿಟ್ಟಿವಿ ಆ ಬಾಕ್ಸ್ ಕೆಳಗಡೆ. ಹಂಗಾಗಿ ಒಂದಿಷ್ಟು ಐಟಮ್ ಖಾಲಿಯಾಗಿದ್ವು. ಇಬ್ಬರು ಹೋಗಿ ತೊಗೊಂಬಂದಿದ್ರು. ಅದನ್ನೆಲ್ಲ ಹಿಂದಿನ ದಿವಸನ ತೆಗೆದಿಟ್ಬಿಟ್ರು. ನಾನು ವಿಡಿಯೋ ಮಾಡಿಕೊಡ್ಲಿಲ್ಲ ಅವತ್ತು, ತಂಗಿ ಮನೆಗಿದ್ನೆಲ್ಲ. ಹಾಗಾಗಿ ಮರುದಿನ ಬೆಳಿಗ್ಗೆ ಎಲ್ಲ ಎತ್ತಿಡಾಕತ್ತಿದ್ರು, ವಿಡಿಯೋ ಮಾಡ್ಕೊತೇನೋ ಅಂತಂದ್ರು. ಈಗ ಮಾಡ್ಕೊಳಕ್ಕಾಗಲ್ಲ, ತೆಗೆದಿಟ್ಬಿಡ್ರಿ, ಮತ್ತು ಯಾವಾಗಾರ ತಂದಾಗ ಮಾಡಿದ್ರಾಯ್ತು. ಪದೇ ಅದನ್ನ ತರ್ತೀವಿ, ಅದನ್ನೇ ತೋರಿಸ್ತೀವಿ, ಮತ್ತು ಯಾವಾಗಾರ ತಂದಾಗ ತೋರಿಸಿದ್ರಾಯ್ತು ಬಿಡ್ರಿ ಮುಂದಿನ ತಿಂಗಳ ಅಂಥೇಳಿ ಎಲ್ಲ ಎತ್ತಿಟ್ಬಿಟ್ರು ಅವರು. ಈಗ ನೋಡ್ಬೋದು, ಮಧ್ಯಾಹ್ನ ಅಕ್ಕಿ ಅದನ್ನೆಲ್ಲ ಹಾಕಿಡೋದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದಮೇಲೆ ಕಸ ಗುಡಿಸಿ ಇದು ಪಾತ್ರೆ ಎಲ್ಲ ತೊಳೆದು ಈಗ ನೆಲ ಒರೆಸ್ಕೊಳಕತ್ತೀನಿ. ಒಂದು 4 ಗಂಟೆ ಆಗಿತ್ತು ನಾನು ನೆಲ ಒರೆಸ್ಬೇಕಾದ್ರೆ ಫ್ರೆಂಡ್ಸ್. ಮಾಡಾಗಿರ್ತೈತಿ, ಒಳಗಡೆ ಕತ್ಲನ ಆಗ್ಬಿಡ್ತೈತಿ. ಇಲ್ಲಾಂದ್ರೆ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ಬಿಸಿಲೆಲ್ಲ ಒಳಗೆ ಬರುತ್ತಾ ಅಂತ ಹೇಳ್ಬಿಟ್ಟು ಇದನ್ನು ಪಡ್ದೆ ಅಂದರೆ ಕರ್ಟನ್ ಎಳೆದ್ಬಿಟ್ಟಿರ್ತೀವಿ. ನಮ್ಮ ನಮಿತಾ ಅಂತರೂ ಕರ್ಟನ್ ಎಳೆದ್ಬಿಡ್ತಾಳೆ ಬೇಗನ. ಇನ್ನೂ ಬೆಳಕಿರುತ್ತೆ ಅವಾಗನ ಎಳೆದ್ಬಿಡ್ತಾಳೆ. ಹಂಗಾಗಿ ಸ್ವಲ್ಪ ಕತ್ಲು ಥರ ಕಾಣಿಸಾಕತ್ತೈತಿ. ಇನ್ನೂ ಬೆಳಕೈತಿ, ನೋಡ್ಬೋದು ಕರ್ಟನ್ ಒಳಗೆ ಹಿಂದ್ಗಡೆ ಬೆಳಕಿದ್ದಾಗನ ಕರ್ಟನ್ ಎಳೆದ್ಬಿಡ್ತಾಳೆ. ಈಗ ಅವತ್ತಿನ ದಿವಸ ಹುಣಿವಿತ್ತು ಫ್ರೆಂಡ್ಸ್, ಮಂಗಳವಾರದ ದಿವಸ. ನಾನು ಮಂಗಳವಾರ ಪೂಜೆಗೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ.
ಕಿಟಕಿ ಟೇಬಲ್ ಅವನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ಸ್ವಚ್ಛ ಮಾಡಿ ಈಗ ನೆಲ ಒರೆಸ್ಕೊಳಕತ್ತೀನಿ. ಮನೆ ಎಲ್ಲ ಒರೆಸಿದಾದ್ಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕು. ಹೂವು ಇದ್ದಿದ್ದಿಲ್ಲ, ನಾನು ಹುಣ್ಣಿಮೆ ಐತಿಲ್ಲ ಹುಣ್ಣಿಮೆಗೆ ತರಿಸಿದ್ರಾಯ್ತು, ಬುಧವಾರ ಐತೆ ಅಂತ ತಿಳಿದಿದ್ದೆ ನಾನು. ಬಟ್ ಕೆಲವೊಂದಿಷ್ಟು ಜನ ಮಂಗಳವಾರ ಸಾಯಂಕಾಲನ ಮಾಡ್ಯಾರ, ಕೆಲವೊಂದಿಷ್ಟು ಜನ ಬುಧವಾರನೂ ಮಾಡ್ಯಾರ. ಹಾಗಾಗಿ ಮಂಗಳವಾರದ್ದಾಯಿತು, ಬುಧವಾರ ಹುಣ್ಣಿಮೆದು ಆಗಿತ್ತು. ನನಗಂತೂ ಕನ್ಫ್ಯೂಷನ್ ಆಗಿದ್ದೆ. ಹಾಗಾಗಿ 2 ದಿವಸನೂ ಇತ್ತು. ಬಟ್ ಬುಧವಾರ 6:15 ಮುಗಿದ್ಬಿಡ್ತೈತಿ ಹುಣ್ಣಿಮೆ ಅಂತಂದು ಕೇಳ್ಪಟ್ಟೆ ಫ್ರೆಂಡ್ಸ್. ಈಗ ನೋಡ್ರಿ ಎಲ್ಲನೂ ಕಿತ್ತಿಟ್ಟು ಒರ್ಸಾಕತ್ತೀನಿ. ಯಾಕಂದ್ರೆ ನಮ್ಮ ಮನೆಯವ್ರು ಏನಾದರೂ ಒರೆಸಿದ್ರೆ ಎಲ್ಲ ಕಿತ್ತಿಟ್ಟು ಒರ್ಸಂಗಿಲ್ಲ, ಅವಸರ ಇರ್ತೈತೆ ಅವರಿಗೆ. ಹಂಗಾಗಿ ಮುಂದೆ ಒರೆಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನಾನು ಈ ರೀತಿ ಆರಾಮಾಗಿ ಸಾಯಂಕಾಲ ಇಲ್ಲಾಂದ್ರೆ ಮಧ್ಯಾಹ್ನ ಒರೆಸ್ಕೊಂಡ್ರೆ ನೀಟಾಗಿ ಎಲ್ಲನೂ ಕಿತ್ತು ಕಸ ಗುಡಿಸಿ, ಅವತ್ತಿನ ದಿವಸ ನಮಿತನ ಕಸ ಗುಡಿಸ್ಕೊಟ್ಟಿದ್ಲು. ನಾನು ಪಾತ್ರೆ ತೊಳಿತಾ ಇದ್ದೆ, ನಾನು ಕಸ ಗುಡಿಸ್ಕೊಡ್ತೀನಿ ತಗೋ ಮಮ್ಮಿ, ಲೇಟ್ ಆಗುತ್ತೆ ನಿನಗೆ ಅಂತ ಹೇಳಿಬಿಟ್ಟು ಕಸ ಗುಡಿಸ್ಕೊಟ್ಟಿದ್ಲು. ಮೂಲೆ ಎಲ್ಲ ಕಿತ್ತು ಒರೆಸ್ಕೊಳಕತ್ತೀನಿ, ನೋಡ್ಬೋದು ಫ್ರೆಂಡ್ಸ್. ಒರೆಸ್ಕೊಂಬಿಟ್ಟು ಸ್ನಾನ ಮಾಡ್ಕೊಂಬಂದು ಹೊರಗಡೆ ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಿದ್ದೆ. ಹುಣ್ಣಿಮೆನೂ ಆಯಿತು, ಮಂಗಳವಾರ ಪೂಜೆನೂ ಆಯಿತು. ತುಳಸಿ ಮುಂದೆ ಒಂದು ದೀಪ, ಬಾಗಿಲಿಗೆ 2 ದೀಪ ಇಟ್ಟಿರ್ತೀನಿ. ಗಾಳಿಗಂತೂ ನಿಂದ್ರದೇ ಇಲ್ಲ. ಈ ಕಾರ್ತಿಕ್ ಮಾಸದಾಗಂತೂ ಗಾಳಿ ಜಾಸ್ತಿ ಇರುತ್ತೆ, ತಣ್ಣನ ಗಾಳಿ. ಆ ಗಾಳಿಗೆ ದೀಪನ ನಿಂದ್ರಂಗಿಲ್ಲ. ಮೀಶೋದಲ್ಲಿ ತರಿಸಿದ್ವಂತರೂ ವೇಸ್ಟಾ ಫ್ರೆಂಡ್ಸ್, ಯಾಕಾದರೂ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡೆ, ತರಿಸಿ ಅನಿಸ್ಬಿಡ್ತು. ಈಗ ನೋಡ್ರಿ ಹೂವಿಲ್ಲ ಏನಿಲ್ಲ, ಹಂಗೆ ಸುಮ್ಮನೆ ದೀಪ ಹಚ್ಚಿದೆ. ನಾಳೆ ಹುಣ್ಣಿಮೆ ಐತಿಲ್ಲ, ಹುಣ್ಣಿಮೆಗೆಲ್ಲ ತಂದು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋದು, ಹೂ ತರ್ಸಕ್ಕೆ ನೆನಪ ಹರಿದ್ದೆ. ಮತ್ತು ಇನ್ನೇನು ಶುಕ್ರವಾರ ತರಿಸಿ ಪೂಜೆ ಮಾಡಿದ್ರಾಯ್ತು ಬಿಡ ಅಂತ ಬಿಟ್ಟೆ. ಏನು ಮುಖ ಫುಲ್ ಕಪ್ಪು ಬರಾಕತ್ತೈತಿ. ಕೊಂಡಾಗ ಸಕ್ಕರೆ ಇಟ್ಕೊಂಡು ಮತ್ತೆ 3 kg ಸಕ್ಕರೆ ತಂದಿರಿ. ಡಬ್ಬ್ಯಾಗ ಹಿಂದ. ಫ್ರೆಂಡ್ಸ್ ನೋಡ್ರಿ, ಈಗ ನಮ್ಮ ಮಮ್ಮಿ ಏನು ಮಾಡಕತ್ತೀನ, ರುಬ್ಬಾಕತ್ತೀನಿ ದೋಸೆ ಇಟ್ಟು. ಇಲ್ಲಿ ಆಲ್ರೆಡಿ ಇಷ್ಟೊಂದ ರುಬ್ಬ್ಯಾರ. ಇಲ್ಲಿ ಹೊರಗ ನಮ್ಮ ನವ್ಯ ನಿಂತಾಳ. ನಮ್ಮಪ್ಪ ನೀರು ತಗೊಬಂದ್ರು ನೋಡ್ರಿ. ಇದು ಬೇಡ, ಇಟ್ಕೊಳಲ್ಲ, ಇದನ್ನು ತಿಂದಿನಿ. ಹೊರಗೆ ದೀಪ ಹಚ್ಚ ಶಾಂತಿ ಆಗೈತಿ. ಇದು ಒಳ್ಳೆ ಹಚ್ಬೇಕು ಅದನ್ನು. ನೋಡ್ರಿ ಮುಗೀತು, ಇಷ್ಟಕ್ಕೊಂದು ಆಗೈತಿ. ಚಾ ಕಾಸ್ಮ, ಚಾ ಬ್ರೆಡ್ ತಿನ್ನಂತೀನ. ಊಟ ಮಾಡೋ ಟೈಮ್ನ ಬ್ರೆಡ್ ತಿನ್ನು. ಮತ್ತು ಬ್ರೆಡ್ ಇದಕ್ಕೆ ತೋರಿಸಿ ಹಂಗೆ ಸುಮ್ಕೆ. ಸುಮ್ಮನೆ ನಮ್ಮಿ ಇದು ಕೆಳಗೆ ಬಿತ್ತಂತಂದು ಡಬ್ರ್ಯಾಗ ಅಷ್ಟ ಕಚ್ಕೊಳ್ಳಿ ಇಡಾಕ. ನಾವು ಕುಚ್ಕೊಳ್ಳಿ ಕೆಲಸ ಮಾಡೋದಾಗ ಯಾರು ಅದು ಕಚ್ಕೊಳ್ಳಿ ಇಡ್ತಾರ? ಇಡ್ತಾರೆ 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 ಇಡ್ತಾರೆ. ನೋಡ್ರಿ ಫ್ರೆಂಡ್ಸ್, ನಾವು ಏನು 3 kg ಮೇಲೆ ಐತಿ. ಹೋಸಲ ಎಷ್ಟು ತಂದಿದ್ರಿ? ಇನ್ನೊಂದು ಸರಿ ಮಕ ಅನ್ನೋದು ಹಿಂಗ್ ಬರ್ತೈತಿ. ಯಾರ್ದು? ಬಾ. ಯಾರ್ದ? ಈಕಿದ ನಾವೆಂದು
ಕ್ಲಿಪ್ಪು ಬಿಚ್ಕೊಂತಾಳ ತೆಗೆದು ಬಿಸಾಕ್ತಾಳ. ಯಾಕೆ ಕ್ಲಿಪ್ ಹಾಕೋಣಲ್ಲ? ನಾನು ಜಡಿ ಬಿಚ್ಕೊಂತೀಯ ಹಾಕಿಯ. ಬರೀ ಅನ್ನ ಮಾಡ್ತಿದ್ದಾರೆ ಇಬ್ಬರು. ಸುಮ್ಮನೆ ಕುಂತಿರ್ತಾವ ಕೆಲಸ ಮಾಡೋ ಮಟ. ಹೊಟ್ಟೆ ತುಂಬೈತಿ ಎಲ್ಲ ಆಳಕತ್ತಿದ್ಲು ಓ ಅಂತಂದು. ಬೆಳಿಗ್ಗೆ ಮುಕ್ಕೊಂಡ್ಬಿಟ್ಟೆ ನಾನು ಇದೆಲ್ಲ ಕಸ ಹೊಡ್ಬೇಕಂತೇಳಿ ಇಲ್ಲಿಂದ ನೀ ಹೆಚ್ಚಿರ್ತಿ ಕಸ ಹೊಡ್ಬೇಕಂತ ತಗೊಂಬಂದೆ ಸ್ಪ್ರೇನ. ರತನ್ ಪಕ್ಷ ಅಲ್ಲಿ ಕುತ್ಕೊಂಡು ವಯರ್ ಮೇಲಿಂದ ನಡ್ಕೊಂತ ಬಂದ ಗಿಡದಾಗ ಕೈ ಮುಗಿದೆ ಕಸ ಹುಡ್ಕೊಂತ ಯೋಚನೆ ಮಾಡಿದೆ. ಏನೈತಿ ಯಾರಿಗೇನು ಕೊಡ್ಬೇಕು ಎಲ್ಲ ಬರೋದು ಬಂದ್ಬಿಡೈತಿ. ಏನಿದ್ರು 25 ತಾರೀಕು. ಈಕಿಗೆ ನೋಡ್ರಿ ಇಷ್ಟು ಮುದ್ದು ಮಾಡ್ತಾರೆ ಈಕಿಗೆ. ನಿಂಗು ಮಾಡ್ಬೇಕು ಬಾ ನನ್ನಂಗೆ ಮಾಡಿಸ್ಕೊಳಲ್ಲ ನೀ. ನಾನು ಹೌದಾ? ಓವಾ ಚಾಕಿಟ್ಟ ಅಬ್ಬ ಇಷ್ಟನಾ ಚಾ? ಸಾಕಿಬ್ಬರಿಗೆ ನನಗೆ ನಿನ್ಗೆ ಅಷ್ಟೇ. ಅಪ್ಪಂಗ ಅಪ್ಪ ಕುಡಿಯಲ್ಲ ಅಂತ ಕುಡಿದು ಬಂದಾನಂತ ಆಫೀಸ್ನಾಗ. ಬಾ ಹೊರಗೋಗೋಣ. ಇನ್ನೂ ಅಡುಗೆ ಮಾಡ್ಬೇಕ. ಸಾಂಬಾರು ನಾಳೆ ಸಾಂಬಾರು ಇಡ್ಲಿಗೆ ಆಗುತ್ತಾ, ಈಗ ಅನ್ನಕ್ಕೆ ಆಗುತ್ತ ಮಾಡಿದ ಅಂದ್ರೆ. ಅದಿಲ್ಲ ಇಡ್ಲಿ ಸಾಂಬಾರ ಚಟ್ನಿ ಸಾಂಬಾರು ಬೇಕಾ? ಚಟ್ನಿ ಸಾಂಬಾರ? ಇಡ್ಲಿಗೆ ಚಟ್ನಿ ಬೇಕಾ ಅಥವಾ ಸಾಂಬಾರು ಬೇಕಾ? ಚಟ್ನಿ. ಚಟ್ನಿ ಸಾಂಬಾರು ಬೇಡವಾ? ಯಾಕೆ ಸಾಂಬಾರು ಕೇಳ್ತಾರೆ? ಸಾಂಬಾರ್ ತಿಂದ ಅಭ್ಯಾಸ ಇಲ್ಲ. ಹಾ ಅಭ್ಯಾಸ ಇಲ್ಲ. ನಂಗೆ ಜಾಸ್ತಿ ತಿನ್ನೋದ ಚಟ್ನಿ. ಚಟ್ನಿ ಆಗ ಉಳಿಸ್ಕೊಂಬರ್ತೀವಿ. ಜಾಸ್ತಿ ಆಗಿರ್ತದೆ ಅದು. ಅದನ್ನ ನಾನು ಹೇಳಿದ್ದೆ. 3 ಶಾಂತಿ ಗಾಳಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಬ್ಯಾಳಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಕೂಗಿಸ್ಕೊಂಡಿನಿ. ಒಂದು 5-6 ವಿಜಲು. ಇವು ಬ್ಯಾಳಿ ಜವಾರಿ ಬ್ಯಾಳಿ ಇಲ್ಲೇ ಮನೆ ಹತ್ರ ಮಾರಕ್ಕೆ ಬಂದಿದ್ರು, ತೊಗೊಂಡಿದ್ದೆ. ಅದಕ್ಕೆ ಬ್ಯಾಳಿನ ಸಪ್ರೇಟ್ ಕುದಿಸ್ಕೊಂಡಿನಿ. ಈಗ ಇದಿಷ್ಟು ತರಕಾರಿ ಹಾಕ್ತೀನಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಕಿ 1 ವಿಜಲ್ ಅಥವಾ 2 ವಿಜಲ್ ಕೂಗ್ಸಿನಿ ಅಂದ್ರೆ ಮೆತ್ತಗೆ ಕುದಿತಾವು. ಈಗ ಈ ದೋಸೆ ಹಿಟ್ಟು ರುಬ್ಬಿ ಕಲ್ಲು ಹೇರಿ ಇಟ್ಟಿನಿ. ಅದ್ರ ಮೇಲೆ ಕಾಯಿ ತೆಗೆದಿಟ್ಟಿನಿ ಸಾಂಬಾರಿಗೆ ಮಾಡೋಕ್ಕೆ. ಇವರು ಬೆಳ್ಳುಳ್ಳಿ ಸುಲಿದು ಕೊಟ್ರೆ. ಈಕೆ ನೋಡ್ರಿ ಹಣ್ಣಿದ್ವು 2 ದಾಳಂಬ್ರಿ ಹಣ್ಣು ಸುಲಿಯಾಕತ್ತಾರ. ಹಂಗೆ ಇಟ್ರಂಗೆ ತಿನ್ನೋದೇ ಇಲ್ಲ, ಮತ್ತು ನಾವು ಸುಲಿದು ಇಡಬೇಕು. ಕರ್ರಾಗದಾವಲ್ಲ ಅವು, ಕಪ್ಪು ರೆಡ್. ನಾವೇ ಮಕ್ಕೊಂಡೈತಿ ಇಷ್ಟದ ಹಾಳಾಕತ್ತಿದ್ಲು. ಈಗ ಈ ತರಕಾರಿ ಎಲ್ಲ ಹಾಕಿ 1 ಅಥವಾ 2 ವಿಜಲ್ ಕೂಗಿಸ್ಕೊಂಬಿಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ನಮ್ಮ ಮಮ್ಮಿ ಸಾಂಬಾರು ರೆಡಿ ಆಗೈತಿ. ತರಕಾರಿ ಸಾರ? ಇಡ್ಲಿ ಸಾರ ತರಕಾರಿ ಹಾಕಿ ಮಾಡೀನಿ ಸಾಂಬಾರು. ತರಕಾರಿ ಸಾರು ಮಸಾಲೆ, ಇದು ಕೊಬ್ಬರಿ ಮತ್ತು ಸಾಂಬಾರು ಪುಡಿ ತುರಿದು ಹಾಕಿ ಹಾಕಿಲ್ಲ, ರುಬ್ಬಿ ಸಾರಿ ಹಾಕಿನಿ. ಹೆಂಗೆ ಕಮಗಮ ಅಂತೈತಿ ಸಾಂಬಾರು. ಬಟ್ ನಂಗೆ ತಿನ್ನಕ್ಕಾಗಲ್ಲ, ಯಾಕೆ? ಫುಲ್ಲು ಹೊಟ್ಟೆ ತುಂಬೈತಿ. ನೋಡಿ ಮಾಡೀನಿ. ಬೇಡ ನಿಂದು ಸೇರಿಸೇ ಮಾಡಿ. ಬೇಡ, ಬೇಕಾದ್ರೆ ಅನ್ನ ಹಾಲು ತಿಂತೀನಿ. ಯಾಕಂದ್ರೆ 2 ಹೊತ್ತು ಮಸಾಲೆ ಐಟಮ್ ಆಗ್ತದ. ಅದೇನು ಮಸಾಲ ಐಟಮ್? ಅನ್ನ ಹಾಲು ತಿಂತೀಯಾ? ಸರಿ. ಬೆಳಿಗ್ಗೆ ಇಡ್ಲಿ ಚಟ್ನಿ ಮಾಡು. ತುಪ್ಪ ಹಾಕೋ. ಬೇಡ ಬೇಡ, ತುಪ್ಪ ಬೇಡ. ಹಾಕೋ ನೆಗಡಿ. ನೋಡ್ರಿ ಪಾ, ನಾವೇ ಪಿಕ್ಚರ್ ನೋಡಕ್ ಬಿಡೋಲ್ಲ. ನಾವೇ ನೋಡ್ರಿ ಹೆಂಗೆ ಕೂತಲ್ ಹೇಳ್ರಿ ಫ್ರೆಂಡ್ಸ್. ಹಾಂ, ನಿಮ್ಮ ಅಪ್ಪಂಗ ಟಿ ವಿ ನೋಡಕ್ ಬಿಡುವಲ್ಲ ನೀನು. ದಿಲ್ ಅಪ್ಪ ನಾಳೆ ತಿನ್ನಂತು. ತರಕಾರಿ ಐತಿ, ಬೇಡ ನಾಳೆ ತಿನ್ನೋನು. ಬಾ ಇಲ್ಲಿ ಹೊರಗ, ಕತ್ಲು ಬರಕತ್ತೈತಿ. ಅಯ್ಯೋ, ಇದೇನಿದು ಇಷ್ಟು ಕಪ್ಪು ಬರ್ತೈತಿ? ತಡ್ರಿ ಫ್ರೆಂಡ್ಸ್, 1 ನಿಮಿಷ.
ಫ್ರೆಂಡ್ಸ್ ನೋಡ್ರಿ ಇವಾಗ ಎಲ್ಲರೂ ಕುತ್ಕೊಂಡಾರ ಊಟಕ್ಕೆ ನೋಡ್ರಿ. ನಮ್ಮ ನಾವೇನು ಮೂಗು ಗೊರ್ರ ಅಂತೈತಿ. ಹೆಂಗಾಗೈತಿ ನಾವ್ಯಾ ಮುಟ್ಟಿರ ಮಾತಾಡ್ಸಿರ ಮೈಮ್ಯಾಗಿದ್ದಾಳೆ ಈಗ ಅಕ್ಕಿ. ತಿಂದೇಳಪ್ಪ ಹೆಂಗೈತಿ ಯಪ್ಪ. ಒಂದು ತುತ್ತು ತಿನ್ನ ಕಾಡಿಸ್ತಾ ಹೌದ ಅಲ್ಲೇ ಮಮ್ಮು ಬೇಡ ಪಟ್ಟಿಸ್ತಿಲ್ಲನ ಹೆದರಿಕೆ ಆಗ್ತಾ ಒಟ್ಟು. ಹೆಂಗಾಗೈತಿ ಚಲೋ ಆಗೈತೆ. ಆಮೇಲೆ ನಂಗೆ ಹಸು ಆಗೇ ಇಲ್ಲ. ನಿನ್ನ ಪಾಲಿಂದ ಹಣ್ಣು ಹಂಗ ಉಳಿತೈತಿ ಅದು ಕೆಟ್ಟ ಹೋಗೈತಿ ನೋಡ. ಹೆಂಗೈತಿಪ್ಪ? ಚಲೋ ಆಗೈತಿ. ಚಲೋ ಐತೆ. ನೋಡಿ ಹೆಂಗೈತಿ ಆಕಿಗೆ ಸಾಂಗ್ ನಿಂತೈತಲ್ಲ ಅದಕ್ಕೆ ಗನ ಕಿಲಾಡಿದಳಮ್ಮ ಆಕಿ ಕಿಲಾಡಿ ಕೆಟ್ಟಿ ಅದೇ ನಾವೇ ಅಲ್ಲೇ ಐತಿ ತೆಗೆದುಕೊಟ್ಟೆ. ಈಗ ನೋಡಿರಿ ಫ್ರೆಂಡ್ಸ್ ಮತ್ತು ಮರುದಿನ ಮಾರ್ನಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಹಿಂದಿನ ದಿವಸ ಇಡ್ಲಿ ಹಿಟ್ಟು ಎಲ್ಲ ರುಬ್ಬಿಟ್ಟಿದ್ದೆ ನೋಡಿರಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಅಂತೂ ಹಿಟ್ಟು ನೋಡಿರಿ. ಗಟ್ಟಿನೂ ಐತಿ, ಅಳಕ್ಕೆ ಏನಿರಲಿಲ್ಲ. ಅಳಕ್ಕಿದ್ರೆ ಏನಾಗುತ್ತೆ ಇಡ್ಲಿ ಸರಿಯಾಗಿ ಬರೋದಿಲ್ಲ, ತೆಳ್ಳಗೆ ಬಂದ್ಬಿಡ್ತಾವೆ ಇಡ್ಲಿ. ಹಂಗಾಗಿ ಗಟ್ಟಿಯಾಗಿಯೇ ಇತ್ತು ಮತ್ತು ಸಾಫ್ಟಾಗಿ ಉಬ್ಬಿ ಬಂದಿತ್ತು ಹಿಟ್ಟು, ಮಸ್ತಾಗಿತ್ತು ಫ್ರೆಂಡ್ಸ್. ಈಗ ನೋಡಿರಿ ಒಂದು ಚಿಕ್ಕ ಪಾತ್ರೆ ಒಳಗೆ ತಗೊಂಡು ನಾನು ಅದಕ್ಕೆ ಉಪ್ಪು ಹಾಕೊಳಕತ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಬೆಳಿಗ್ಗೆ ಇಡ್ಲಿಗೆ ಮತ್ತು ಬಾಕ್ಸಿಗೆ ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬಿಡ್ತೀನಿ ಸಪ್ರೇಟಾಗಿ. ಅದಕ್ಕೆ ಉಪ್ಪು ಮತ್ತು ಒಂದು 2 ಚಿಟಿಕೆ ಅಷ್ಟು ಇದನ್ನು ಸೋಡಾ ಪುಡಿ ಹಾಕಿದೆ. ಸೋಡಾ ಪುಡಿ ಹಾಕಿಲ್ಲ ಅಂದ್ರೆ ನಡೀತಿತ್ತು, ಬಟ್ ಇರಲಿ ಸ್ವಲ್ಪ ಸಾಫ್ಟಾಗಿರ್ತಾವೆ ಅಂತೇಳ್ಬಿಟ್ಟು 1 ಚಿಟಿಕೆ ಮ್ಯಾಗ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಎತ್ತಿಡಾಕತ್ತೀನಿ ಈಗ ಫ್ರೆಂಡ್ಸ್. ನೋಡಿರಿ ಈಗ ನೋಡಿರಿ ಇಡ್ಲಿಗೆ ನೀರು ಬಿಸಿಗಿಟ್ಟೀನಿ ಫ್ರೆಂಡ್ಸ್. ನೀರು ಬಿಸಿಗಿಟ್ಟು ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಚ್ಚಕತ್ತೀನಿ. ಈ ರೀತಿ ಬ್ರಷ್ ಇದ್ರೆ ಭಾಳ ಚಲೋ ನೋಡಿರಿ ಫ್ರೆಂಡ್ಸ್, ಯಾಕಂದ್ರೆ ಬೇಗ ಬೇಗ ಹಚ್ಕೋಬೋದು ಮತ್ತು ಜಾಸ್ತಿ ಎಣ್ಣೆನೂ ಕೂಡ ಹಿಡಿಯೋದಿಲ್ಲ ಆ ರೀತಿ ಬ್ರಷ್ ಮಾಡೋದ್ರಿಂದ. ಈಗ ಇಡ್ಲಿ ಪಾತ್ರೆಗೆಲ್ಲ ತಟ್ಟೆಗೆ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿಡಕತ್ತೀನಿ ನೋಡಿರಿ. ಚೆನ್ನಾಗಿ ಬಂದಿದ್ವು ಇಡ್ಲಿನೂ ಕೂಡ ಸೂಪರಾಗಿ ಬಂದಿದ್ವು. ಇಲ್ಲಿ ನೋಡಿರಿ ಈಗ ನೀರು ಬಿಸಿಯಾಗಿದ್ದು ಇಡ್ಲಿ ತಟ್ಟೆಗಳನ್ನು ಪಾತ್ರೆ ಒಳಗೆ ಹಾಕಿ ಇಡಾಕತ್ತೀನಿ. ಹಾಕಿಟ್ಟು ಮುಚ್ಚಿಡ್ತೀನಿ. ಸೂಪರ್ ಇಡಕ್ಕೋದೆ ಇರ ಕೈಯಾಗ ಹೋಗೋ ಒಂಥರ ಇದಾಗೈತಿ. ಕಟ್ ಮಾಡ್ಕೋಬೇಕು. ಗೊತ್ತಿಲ್ಲ, ನಾನು ರೆಡಿಯಾಗಿ ಬಂದು ಹೊರಗೆ ಸುಮ್ಮನೆ ಮಕ್ಕೊಂಡಿಲ್ಲ. ಎಣ್ಣೆ ಬಿದ್ದಿದ್ರ ಎಲ್ಲ ಅದನ್ನ ಇದನ್ನು ಬಿಡಿಸಿದ್ವಿ. ಎಷ್ಟು ಗಂಟೆಗೆ ನೀನು ಬಂದು ಓದಿ ಆಮೇಲೆ ಬರ್ದು
ಲೇನೆಲ್ಲ ಹಾಕಿ ಬಂದು ಮುಕ್ಕೊಬಿಟ್ಟೆ. ಮುಗಿತಾನೆ. ಇಂಗ್ಲೀಷ್ಗೆ ಇವತ್ತು ಯಾವ್ದಾದ್ರು ಕ್ಲಾಸ್ ಓದಿಸ್ಕೊಂಬಿಟ್ಟೆ. ಕೊಡ್ತಾರೆ ನೀನು ಓದೋದು. ಯಾಕೆ ಕೊಡ? ನೀ ಏನು ಮಾಡ್ತಿರ್ತೀವಿ ನಾನು ಕಲಿಸ್ಬೇಕಾದ್ರೆ ಪೇಜ್ ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡಿ ನಾವು. ಪೇಜ್ ಇನ್ಕಂಪ್ಲೀಟ್ ಇದ್ದಿದ್ದು ಮಾಡಿ. ಅಲ್ಲ ಇನ್ಕಂಪ್ಲೀಟ್ ಯಾಕಾಗುತ್ತದು? ದಿನ ಸ್ಕೂಲಿಗೆ ಹೋಗಿಲ್ಲ, ಮನೆಗಿರ್ತೀನ ಹೊಳ್ಳ ಆ ಕಡೆಗೆ. ಇನ್ನ ಎಷ್ಟು ಆ ಕಡೆಗೆ ಅವ್ರ ಕಡೆ ಗೊತ್ತಿತ್ತು ಹೊಳ್ಳ. ನೀ ಹೆಂಗೆ ಹೊಳ್ತಿದ್ದ ಹಂಗೆ ಹಾಕೊಂಡು ಮತ್ತೆ ಹೊಳ್ಳ ಅನ್ಬೇಕ ಅನ್ಬೇಕ ಹೇಳು. ನಿಂಗೆ ತ್ರಾಸ ಆಗುತ್ತಾನ ಹೊಳ್ಳ ಅಂದ್ರೆ? ಡೈಲಿ ನಾನು ಹಿಂಗೆ ಕುಂದಿರ್ತೀನಿ. ಹೌದಾ? ಆಯ್ತು ಬಿಡು. ಹಂಗ ಹಾಕ್ತೀನಿ ಕುಂದಿರ್ತಿ ಹಂಗ ಹಾಕ್ತೀನಿ ನಾನು. ಜೋರ ಬಡಿಯೋದೇ ಇಲ್ಲ. ಸಮ್ ಕಡಿಮೆ ಇಟ್ಟಿರ್ಬೇಕು. ಇಲ್ಲ ತಗೊಂಡು ಅಲ್ಲೇ ಇಟ್ಕೊಂಡೇವು. ಮತ್ತೆ ಅಲಾರಾಮು ನಿಂದು ಬರೋದೈತೈತ ನಾನು ಆಫ್ ಮಾಡ್ತೀನಿ. ಇವತ್ತು ತಿನ್ಬಾರ್ದಲ್ಲ ಚಿಕನ್? ಇವತ್ತ ಚಿಕನ್ ಸ್ಕೂಲಿಗೆ. ಅಯ್ಯ ಈಕಿ ಮೊಟ್ಟೆ ನಾನು ತಂದಾಳ. ಚಿಕನ್ ಅಂದಿ? ಚಿಕನ್ ಮೊಟ್ಟೆ ಎಗ್ ರೋಲ್ ಅಂತ ಹೇಳಿಲ್ಲ. ಮತ್ತೆ ಚಿಕನ್ ಅಂತ ಅಂದು ಚಿಕನ್ ತಿಂದಿಲ್ಲ. ಚಿಕನ್ ನನಗೆ ಯಾಕಂದ್ರೆ ಚಿಕನ್ ಅಂದ ನಮ್ಗದ ನಾನು ವೆಜ್ ವೆಜ್. ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ತಿದ್ದೆ. ಹೊಟ್ಟೆ ತುಂಬಲ್ಲ ನೋಡಿ ನಮ್ಮಿ. ಯಾಕ ಮನೆಗಿತ್ತು ನಾ ಅವ್ರದ್ದು ಯಾಕೆ ತಿನ್ಬೇಕು? ಬೇಡ ಅನ್ಬೇಕು. ಕೊಡ್ತಾರ ತಿಂತಾವ ಮನೆಯಿಂದ. ಸ್ವಚ್ಛಗೆ ಎಲ್ಲ ನೀಟಾಗ ತೊಳೆದು ಲಂಚ್ ಬಾಕ್ಸ ಬ್ಯಾಗ್ ಹುಡುಕು ಎಲ್ಲಿಟ್ಟಿದ್ ನೋಡಿ ನೀನೇ. ನೀನೇ? ನಾನೇ. ಥ್ಯಾಂಕ್ ಯು. ನಾನೇ. ವೆಲ್ಕಮ್. ನೀರು ಅರ್ಧ ಮರ್ಧ ತುಂಬ್ಕೊಂಡೆ ಸಾಕು. ನೀರು ಕುಡಿತೀನಿ ಅಂತಿದ್ದೆ, ಅರ್ಧ ತುಂಬ್ಕೊಂಡಿದ್ವಿ. ಕುಡಿತೀನಿ ಅಲ್ಲಿ ನೀರು ತುಂಬಿಸ್ಕೊಂಡು. ನೋಡಿ ಇಲ್ಲಿ ಮುಚ್ಚೋದೇ ಇಲ್ಲ. ಬಾಯ್. ಬಾಯ್.
ಚಲೋ ಆಗೈತೆ ಇಡ್ಲಿ ಜೊತೆ. ಸಾಂಬಾರು ಮಾಡ್ತೀವಿ. ಅದಕ್ಕೆ ಚಟ್ನಿ ಮಾಡಲಿಲ್ಲ, ಸಾಂಬಾರು ಚಲೋ ಆಗೈತೆ ಥರ. ಇಡ್ಲಿಗೆ ಸಾಂಬಾರ ಬೆಸ್ಟ್ ಒಂದು ಸ್ವಲ್ಪ ಅದಿಲ್ಲ. ಕಸದ ಗಾಡಿ ಬಂತು. ಓಯ್ ನವ ಇಲ್ಲಿ ಮೇಲೆ ನೋಡ ನವಕ್ಕ ಇಲ್ಲಿ. ಕಡೆ ಈಗ ನೋಡ್ರಿ ಮುಖ ತೊಳಿಸಿ ನವ್ಯಾಗ ಚಾಪಿ ಹಾಕಿ ಕುಂದ್ರಸಕತ್ತೀನಿ. ಆಕಿನ ಕುಂದ್ರಿಸ್ಬಿಟ್ಟು ನಾನು ನಾಷ್ಟಕ್ಕೆ ಇಡ್ಲಿ ಸಾಂಬಾರು ಎಲ್ಲ ಹಾಕ್ಕೊಂಬರ್ಬೇಕು. ಭಾಳ ಅಂದ್ರೆ ಭಾಳ ಕಾಡಿಸ್ತಾಳೆ ಆಕಿಗೆ. ಹುಷಾರಿಲ್ಲ ಅಂದ್ರೆ ಹುಷಾರಿದ್ರೆ ಏನು ಬಿಡ್ರಿ ಆರಾಮಾಗೇ ಇರ್ತಾಳೆ ಫ್ರೆಂಡ್ಸ್.
ನೋಡ್ರಿ ಈಗ ಎಲ್ಲ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಇಡ್ಲಿ ಮತ್ತು ಸಾಂಬಾರು ತಿಂತೀವಿ ಇಬ್ಬರು. ಫಸ್ಟ್ ಅಕ್ಕಿ ತಿನ್ನಿಸ್ತೀನಿ, ಆಮೇಲೆ ನಾವೇ ಇಡ್ಲಿ ತಿಂತೇವ. ಹಾಂ, ನೀರು ತೊಗೊಂಬರ್ತೀನಿ ನೀರು. ಈಗ ಅರ್ಬಿ ನೋಡಿ ಸಾಂಬಾರನ್ನ ಬೀಳಿಸ್ಬಿಟ್ಟವ. ಚೂರು ಕಣ್ಣು ಮರಿ ಅನ್ನೋಂಗಿಲ್ಲ, ಏನಾದ್ರು ಒಂದು ಮಾಡ್ತಾರೆ. ಹಾಂ ನೋಡ್ರಿ ಎಷ್ಟು ಸಲ ಹಾಕ್ಬೇಕು ನೋಡ್ರಿ. ಹಿಟ್ಟು ಹಾಕಿಸ್ಕೊಂಡಿದ್ದ ಪದೇ ಪದೇ ಜುಟ್ಟು ಹಾಕಿದ್ರು ಜುಟ್ಟು ನಿಂದ್ರಲ್ಲ. ಕೂಲ್ದಾಗ ಕಟ್ ಮಾಡಿಸ್ಬಿಡ್ತೀನಿ ನೀರು. ಈ ವಾರ ಕೂಲ್ದಾಗ ಕಟ್ ಮಾಡಿಸ್ಬಿಡ್ತೀನಿ. ಹಾಂ, ಹಾಕಿಸ್ಲಾ? ಕೂಲ್ದಾಗ ಕಟ್ ಮಾಡಿಸ್ಲಾ? ತಗೋ ನೀರು ಕುಡಿ. ಎಲ್ಲ ಗೊತ್ತಾಕೈತಿ. ಕ್ಯಾಮ್ರಾದ ಮೊಬೈಲ್ ಹಾಕಿದ್ದ ಅದು. ಕ್ಯಾಮ್ರಾದ ಮೊಬೈಲ್ ಅಂತೀನಿ ನೋಡಿ. ಬರ್ರಿ ಫ್ರೆಂಡ್ಸ್, ಎಲ್ಲರೂ ಇಡ್ಲಿ ಸಾಂಬಾರು ತಿನ್ನಣ್ರಿ. ನಮ್ಮ ನವ್ಯಾಗ ತಿನ್ನಿಸ್ತೀನಿ. ಫಸ್ಟು ಬಾಯಿಗೆ ರುಚಿ ಬರುತ್ತಾನೆ ಎಲ್ಲ ನೋಡ್ಬೇಕಾಕಿ. ಚೆನ್ನಾಗೈತಿ ಸಾಂಬಾರು. ಹಿಂದಕ್ಕೆ ಸರ್ ಕುಂದ್ರ. ಅಯ್ಯೋ ಕೋಪ, ಹಿಂದಕ್ಕೆ ಸರ್ ಕುಂದ್ರ ಅಂದಿದ್ದು ಕೋಪ. ಆಯ್ತು ಬಿಡು, ಆಯ್ತು. ಸಾರಿ ಕೋಪ ಮಾಡ್ಕೋಬೇಡ. ಕಾಲು ಚಾಚು. ಚೆನ್ನಾಗೈತೆ. ಹಾಂ, ಚೆನ್ನಾಗಾದಲ್ಲೇ ಹೊಡ್ಯಾಕತ್ತೀನಿ. ಅನ್ನು ಹಾಂ, ಗುಡ್ ಗರ್ಲ್. ನಮ್ಮ ಗುಡ್ ಗರ್ಲ್. ಒಂದು ಇಡ್ಲಿ ತಿಂತಾಳೆ, 2 ಇಡ್ಲಿ ತಿಂತಾಳೆ ಗೊತ್ತಿಲ್ಲ. ಎಷ್ಟು ತಿಂತಾಳೆ ಅಷ್ಟು ತಿನ್ನಿಸ್ತೀನಿ. ಬೆಳಿಗ್ಗೆ ತಂಪು ವಾತಾವರಣ ಅಲ್ಲ, ಹಂಗಾಗಿ ಆಕೆಗೆ ಮೂಗು ಉಸಿರಾಟಕ್ಕೆ ಕಷ್ಟ ಆಗ್ತೈತಿ. ಆಮೇಲೆ ಸರಿ ಹೋಗುತ್ತೆ ಬಿಸಿಲು ಬಿದ್ದಂಗೆ.